ಇದೇ ರೀತಿಯ ಉದ್ದ ಕೂದಲು ಬೆಳೆಸಬೇಕೆಂಬ ಆಸೆ ನಿಮಗೂ ಇದೆಯೇ? ಹಾಗಾದರೆ ಇವತ್ತಿನ ವಿಡಿಯೋ ನಿಮಗಾಗಿ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಸೊಬಗು ಚಾನಲ್. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ಬನ್ನಿ ಇವತ್ತಿನ ರೆಮಿಡಿ ನಂಬರ್ 1 ನೋಡ್ಕೊಂಡು ಬರೋಣ. ತಗೊಂಡು ಅದಕ್ಕೆ 2 ಚಮಚದಷ್ಟು ಮೆಂತ್ಯ ಕಾಳನ್ನು ಹಾಕಿ ಚೆನ್ನಾಗಿ ತೊಳೆದು ರಾತ್ರಿ ಇಡೀ ನಾವು ಇದನ್ನ ನೆನೆಸಿಡಬೇಕು. ನೆನೆಸಿಟ್ಟ ನಂತರ ಮರುದಿನ ಬೆಳಿಗ್ಗೆ ಇದನ್ನು ಅದೇ ನೀರಿನ ಜೊತೆಗೆ ನಾವೇನು ನೆನೆಸಿಟ್ಟಿರ್ತೀವಲ್ಲ ಆ ನೀರಿನ ಜೊತೆಗೇ ಗ್ಯಾಸ್ ಮೇಲೆ ಬಿಸಿ ಮಾಡಲಿಕ್ಕೆ ಇಡಬೇಕು. ನಿಮಗೆ ನೀರು ಕಡಿಮೆ ಅನಿಸಿದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬಹುದು. ಇದನ್ನು ಬಿಸಿ ಆದ ತಕ್ಷಣ ಇದಕ್ಕೆ ಒಂದು ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಮತ್ತು ಮೆಂತ್ಯಕಾಳು ಎರಡೂ ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಸಹಕಾರ್ಯ ಮಾಡುತ್ತೆ. ಮೆಂತ್ಯಕಾಳುಗಳು ನಮ್ಮ ಕೂದಲಿನ ರೂಟ್ಸ್ ಏನು ಹೇಳ್ತೀವಿ ಬುಡದಿಂದ ಬೆಳೆಯುತ್ತಲ್ಲ ಅಲ್ಲಿ ತುಂಬ ಸ್ಟ್ರೆಂತ್ ಕೊಡುತ್ತೆ, ಸ್ಟ್ರಾಂಗ್ ಆಗುತ್ತೆ, ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಕರಿಬೇವು ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಸೊ ಇದನ್ನು ಚೆನ್ನಾಗಿ ಕುದಿ ತರಿಸಿದ್ರ ಮೇಲೆ ಇದನ್ನು ನಾವು ಸೋಸ್ಕೊಂಡು ತಣ್ಣಗಾದ್ರ ಮೇಲೆ ಒಂದು ಸ್ಪ್ರೇ ಬಾಟಲ್ನಲ್ಲಿ ಹಾಕಿ ಇಟ್ಕೊಳ್ಬೇಕು. ತಲೆ ಸ್ನಾನಕ್ಕಿಂತ ಅರ್ಧ ಗಂಟೆ ಮುಂಚೆ ಈ ಹೇರ್ ಟಾನಿಕನ್ನು ನಿಮ್ಮ ರೂಟ್ಸಿಗೆ ಅಥವಾ ನಿಮ್ಮ ಸ್ಕಾಲ್ಫ್ ಅಂತ ಏನು ಹೇಳ್ತೀವಿ ಸ್ಕಾಲ್ಫಲ್ಲಿ ನೀವು ಇದನ್ನು ಸ್ಪ್ರೇ ಮಾಡ್ಕೊಳ್ಳಿ. ಇದು ರೂಟ್ಸಿಗೆ ಹೆಲ್ಪ್ ಮಾಡೋದ್ರಿಂದ ನಿಮ್ಮ ಕೂದಲು ಎಲ್ಲಿ ಹುಟ್ಟುತ್ತೆ ಅಲ್ಲಿ ಹುಟ್ಟುವಂಥ ಕೂದಲನ್ನು ಸ್ಟ್ರಾಂಗ್ ಆಗಿರಿಸುತ್ತೆ. ಹಾಗೆ ಉದ್ದವಾಗಿ ಬೆಳೀಲಿಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ನಿಮ್ಮ ಸ್ಕಾಲ್ಫಿಗೆ ಹಚ್ಚಿದರೆ ಸಾಕು. ಉಳಿದಿದೆ ಅಂದರೆ ನೀವು ಲೆಂತಿಗೂ ಹಚ್ಕೊಳ್ಬೋದು, ನೋ ಪ್ರಾಬ್ಲಮ್. ಹಾಗೆ ಇನ್ನುಳಿದ ಟಾನಿಕನ್ನು ತಗೊಂಡು ನಿಮ್ಮ ಶಾಂಪೋ ನಿಮ್ಮ ಯಾವ್ದು ಬಳಸ್ತೀರಾ, ನಿಮ್ಮ ಫೇವ್ರೆಟ್ ಶಾಂಪೋ ಯಾವುದಿದೆ ಅದನ್ನು ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಡೈಲ್ಯೂಟ್ ಮಾಡಿಕೊಂಡು ಇದರಿಂದ ನಿಮ್ಮ ತಲೆ ಸ್ನಾನ ಮಾಡಿ. 2 ವಿಧವಾದ ಬೆನಿಫಿಟ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಕೂದಲಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ ಡೆಪಾಸಿಷನ್ ಆಗದಿದ್ದಂಗೆ ಇದು ನಿಮ್ಮ ತಲೆನ ಕ್ಲೀನ್ ಮಾಡುತ್ತೆ. ಒಂದು ಪಾತ್ರೆಯನ್ನು ತಗೊಂಡು ಗ್ಯಾಸ್ ಮೇಲಿಟ್ಟು ಅದಕ್ಕೆ ನೀರು ಹಾಕಿ ಬಿಸಿ ಮಾಡಲಿಕ್ಕೆ ಇಡಿ. ಬಿಸಿ ಆದ ನಂತರ ಇದಕ್ಕೆ 1 ಚಮಚದಷ್ಟು ಮೆಂತ್ಯಕಾಳು, 1 ಚಮಚದಷ್ಟು ಕಲ್ಲೊಂಜಿ ಸೀಡ್, 1 ಮುಷ್ಟಿಯಷ್ಟು ಈರುಳ್ಳಿ ಸಿಪ್ಪೆನ ತೊಗೊಂಡಿದ್ದೀನಿ. ಈರುಳ್ಳಿ ಸಿಪ್ಪೆನ ಚೆನ್ನಾಗಿ ತೊಳೆದುಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಹಾಗೆ 1 ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪು, ಇದನ್ನು ಸಹ ಚೆನ್ನಾಗಿ ತೊಳೆದು ಆ್ಯಡ್ ಮಾಡ್ಕೊಳ್ಬೇಕು. ಈ 4 ಇಂಗ್ರೀಡಿಯೆಂಟ್ ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ. ಇವುಗಳನ್ನ ಹಾಕಿ ಚೆನ್ನಾಗಿ ಕುದಿ ತರಿಸ್ಕೊಳ್ಬೇಕು. ಕುದಿ ಬಂದ ತಕ್ಷಣ ಇದನ್ನು ಸೋಸ್ಕೊಂಡು ತಣ್ಣಗಾದ್ರ ಮೇಲೆ ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ಬೇಕು. ಇದನ್ನು ಅಷ್ಟೇ ನೀವು ತಲೆ ಸ್ನಾನ ಮಾಡೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ನಿಮ್ಮ ರೂಟ್ಸಿಗೆ ಚೆನ್ನಾಗಿ ಸ್ಪ್ರೇ ಮಾಡ್ಕೊಳ್ಬೇಕು. ಈ 2 ಟಾನಿಕ್ ನಿಮ್ಮ ರೂಟ್ಸಲ್ಲಿ ಒಳ್ಳೆ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಇದನ್ನು ನಿಮ್ಮ ತಲೆಯ ಕೂದಲಿನ ರೂಟ್ಸಲ್ಲಿ ಫೋಕಸ್ ಮಾಡಿ ನಿಮ್ಮ ರೂಟ್ಸಿಗೆ ಸ್ಪ್ರೇ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ಪ್ರೇ ಮಾಡ್ಕೊಂಡ ನಂತರ ಅರ್ಧ ಗಂಟೆ ಸಮಯ ಬಿಟ್ಟು ನೀವು ತಲೆ ಸ್ನಾನನ ಮಾಡ್ಬೋದು. ತಲೆ ಸ್ನಾನ ಮಾಡುವಾಗಲೂ ಅಷ್ಟೇ ಉಳಿದಿರುವಂಥ ಟಾನಿಕನ್ನು ತಗೊಂಡು ನಿಮ್ಮ ಫೇವ್ರೆಟ್ ಶಾಂಪು ಅದರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಡೈಲ್ಯೂಟ್ ಮಾಡಿಕೊಂಡು ತಲೆ ಸ್ನಾನ ಮಾಡಿ. ಇದರಿಂದ ನಿಮ್ಮ ಕೂದಲು ಬೆಳವಣಿಗೆಗೆ ಸಹಾಯ ಮಾಡುತ್ತೆ, ಕೂದಲು ಉದುರುವುದನ್ನು ತಡೆಗಟ್ಟುತ್ತೆ. ಹಾಗೆ ನಿಮ್ಮ ಉದ್ದವಾದಂಥ ಕೂದಲು ಪಡೀಲಿಕ್ಕೆ ಇವೆರಡೂ ಟಾನಿಕ್ ತುಂಬಾ ಸಹಾಯ ಮಾಡುತ್ತವೆ. ಇಲ್ಲಿ ಕೆಲವೊಬ್ಬರು ವರ್ಕಿಂಗ್ ವುಮೆನ್ಸ್ ಸಹ ಇರ್ತೀರ, ಅವರಿಗೆ ಅರ್ಧ ಗಂಟೆ ಟೈಮು ಹಚ್ಕೊಂಡು ಇಟ್ಕೊಳ್ಳಿಕ್ಕೆ ಆಗಲ್ಲ ಅನ್ನೋರು ಅಟ್ಲೀಸ್ಟ್ ಈ ಟಾನಿಕನ್ನು ಪ್ರಿಪೇರ್ ಮಾಡಿಕೊಂಡು ನೀವು ಸ್ನಾನ ಮಾಡೋವಾಗ ಈ ಟಾನಿಕ್ ಜೊತೆಗೆ ನಿಮ್ಮ ಫೇವ್ರೆಟ್ ಶಾಂಪೂನ ಹಾಕಿ ಮಿಕ್ಸ್ ಮಾಡಿಕೊಂಡು ತಲೆ ಸ್ನಾನ ಮಾಡಿ. ರಿಸಲ್ಟ್ ಸೇಮ್ ಇರುತ್ತೆ, ಏನೂ ಬದಲಾಗೋದಿಲ್ಲ. ಸೊ ಅಟ್ಲೀಸ್ಟ್ ನೀವು ಈ ಟಾನಿಕಿಂದ ತಲೆ ಸ್ನಾನ ಮಾಡೋದ್ರಿಂದ ನಿಮ್ಮ ಕೂದಲು ಉದ್ದವಾಗಿ ಬೆಳೆಯುತ್ತೆ. ಇಂಥ ಉದ್ದ ಕೂದಲು ಪಡೆಯುವಲ್ಲಿ ಈ 2 ಟಾನಿಕ್ ಅಷ್ಟೇ ಮಹತ್ವಪೂರ್ಣವಾಗಿ ಇದ್ದಾವೆ. ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬಾಯ್ ಫ್ರೆಂಡ್ಸ್.